ನಿನಗಾಗಿ ಭಾಗ 193. ಪ್ರಜ್ವಲ್ ಪವಿತ್ರಳ ಮೇಲೆ ಇಟ್ಟಿರುವ ಪ್ರೀತಿಯನ್ನು ಅವನ ಚಿಕ್ಕಪ್ಪ ನೋಡಿ ಬೆಚ್ಚಿದನು. ಅವನು ಐಸಿಯು ಬಾಗಿಲನ್ನು ತೆಗೆದ ತಕ್ಷಣ ಪ್ರಜ್ವಲ್ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಮಲಗಿದ್ದ. ಎಲ್ಲಿ ಅವಳು ತನ್ನನ್ನು ಬಿಟ್ಟು ಹೊರಟು ಹೋಗುತ್ತಾಳೆ ಅನ್ನುವ ರೀತಿ ಇದ್ದ. ಆ ದೃಶ್ಯವನ್ನು ಆಗ ನೋಡಿದ. ಆದರೆ ಈಗ ಸಂಪೂರ್ಣವಾಗಿ ಅವಳ ಕೈಗೆ ತನ್ನ ಕೈಯನ್ನು ಕಟ್ಟಿಕೊಂಡಿದ್ದಾನೆ. ಅವಳಿಗೆ ಏನೂ ಆಗಬಾರದು ಅಂತ ತುಂಬ ತೆಳುವಾಗಿ. ಯಾರಾದರೂ ಅವಳನ್ನು ಕರೆದುಕೊಂಡು ಹೋದರೆ, ನನ್ನನ್ನು ಕರೆದುಕೊಂಡು ಹೋಗಬೇಕು, ನನ್ನನ್ನು ಕರೆದುಕೊಂಡು ಹೋದರೆ ಅವಳನ್ನು ಕೂಡ ಕರೆದುಕೊಂಡು ಹೋಗಬೇಕು, ನಾವಿಬ್ಬರು ಎಂದಿಗೂ ಕೂಡ ಬೇರೆ ಆಗುವುದಿಲ್ಲ ಅಂತ ಅವಳ ಅಂಗೈಯನ್ನು ತನ್ನ ಅಂಗೈಯಿಂದ ತುಂಬ ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾನೆ. ನಾವಿಬ್ಬರು ಅಮರ ಪ್ರೇಮಿಗಳು. ನನ್ನ ಪ್ರತಿಯೊಂದು ಉಸಿರು ಕೂಡ ಪವಿತ್ರ 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 ಅಂತ ಅನ್ನುತ್ತಾ ಇರುತ್ತದೆ. ನೀವು ನನ್ನ ಉಸಿರನ್ನು ನನ್ನಿಂದ ದೂರ ಮಾಡಲು ಸಾಧ್ಯವಿಲ್ಲ ಅಂತ ಅವನು ಒಂದೇ ಸಮನೆ ತನ್ನ ತಲೆಯನ್ನು ತನ್ನ ಎಡಗೈಯಿಂದ ಹೊಡೆದುಕೊಂಡು ಅಳುತ್ತಿದ್ದಾನೆ. ಅದನ್ನು ನೋಡಿ ಅಲ್ಲಿದ್ದ ಎಲ್ಲರ ಕರಳು ಕಿತ್ತು ಬರುತ್ತಿದೆ. ಆದರೂ ಕೂಡ ಏಕೆ ಇಷ್ಟೊಂದು ಕಠೋರವಾಗಿ ನಡೆದುಕೊಳ್ಳುತ್ತಿದ್ದಾರೆ ಅಂತ ಅಲ್ಲಿದ್ದ ಪೇಷಂಟ್ಗಳಿಗೆ ಅನಿಸಿತು. ನಮಗೆ ಯಾರಿಗೂ ಇನ್ಫೆಕ್ಷನ್ ಆಗುವುದಿಲ್ಲ, ಅವರು ಡಾಕ್ಟರ್ ಪ್ರಜ್ವಲ್ ಅಲ್ಲವೇ? ಕಳೆದ ಬಾರಿ ನನ್ನ ಮಗುವನ್ನು ಕಾಪಾಡಿದ್ದರು, ಪ್ರೈವೇಟ್ ಸಮಸ್ಯೆಯನ್ನು ಅವರ ಚಿಕಿತ್ಸೆಯಿಂದ ಪರಿಹರಿಸಿದರು ಅಂತ ಒಬ್ಬರು ಹೇಳಿದರೆ, ಅವರು ಕೋವಿಡ್ ಟೈಮ್ನಲ್ಲಿ ನನಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದರು. ಯಾರೂ ಕೂಡ ನನ್ನ ಹತ್ತಿರ ಬರಲು ಧೈರ್ಯ ಮಾಡುತ್ತಿರಲಿಲ್ಲ. ಏನಾದರೂ ಬೇಕು ಅಂತ ಅವರು ಏನೂ ಮಾಡಿಲ್ಲ ತಾನೆ. ಇನ್ಫೆಕ್ಷನ್ ಆದರೂ ಪರವಾಗಿಲ್ಲ, ನಾನು ಟ್ರೀಟ್ ಮಾಡುತ್ತೇನೆ ಅಂತ ಮುಂದೆ ಬಂದು ನನ್ನಂಥವಳನ್ನು ಟ್ರೀಟ್ ಮಾಡಿ ಇಂದು ನಾನು ಬದುಕಿರುವಂತೆ ಮಾಡಿರುವುದು ಇವರೇ. ಈ ರೀತಿ ಪ್ರತಿಯೊಂದು ಪೇಷಂಟ್ ಕೂಡ ಪ್ರಜ್ವಲ್ನ ಒಳ್ಳೆಯತನದ ಬಗ್ಗೆ ಗುಣಗಾನ ಮಾಡುತ್ತಿರಬೇಕಾದಾಗ ಅಲ್ಲಿ ಅವರ ಮಾತುಗಳಿಗೆ ಇವರ ಮನಸ್ಸು ಕನಿಕರದಿಂದ ಕೂಡಿರುತ್ತದೆ ಅಲ್ಲವೇ? ಡಾಕ್ಟರ್ ಅಂದರೆ ಒಂದು ರೀತಿ ದೇವರ ಮನಸ್ಸು ಹೊಂದಿರುವ ಮನುಷ್ಯರು. ಅವರು ಕಠೋರವಾದರೆ ಕಷ್ಟವಾಗುತ್ತದೆ ಅಂತ ಇನ್ನೊಂದು ಪೇಷಂಟ್ ಹೇಳುತ್ತಾರೆ. ಅಲ್ಲಿರುವ ಆಸ್ಪತ್ರೆಯ ಸಿಬ್ಬಂದಿಯನ್ನು ಪೇಷಂಟ್ಗಳು ಮತ್ತು ಅವರ ಕಡೆಯವರು ವಿಲನ್ ಮಾಡುತ್ತಿದ್ದಾರೆ. ಪ್ರಜ್ವಲಿಂದ ಹೀಗೆಲ್ಲ ಟೆನ್ಷನ್. ಪೇಷಂಟ್ ಮತ್ತು ಅವರ ಅಟೆಂಡರ್ಗಳ ವಿಷಯವನ್ನು ಕೇಳಿದ ಆಸ್ಪತ್ರೆಯ ಸಿಬ್ಬಂದಿಗೆ ಸ್ವಲ್ಪ ಗಾಬರಿಯಾದರು. ತುಂಬ ಭಯದಿಂದ ಪವಿತ್ರಳನ್ನೇ ಹಿಡಿದುಕೊಂಡು ಕುಳಿತಿರುವ ಪ್ರಜ್ವಲ್ನನ್ನು ನೋಡಿ ಕನಿಕರ ಮೂಡಿತು. ಅವರಿಗೆ ಏನೇಳುತ್ತಾರೆ ಅನ್ನುವ ಭಯ ಅಷ್ಟೆ. ನನಗೆ ಇಂಥ ಹೆಚ್ಚು ಸಾಧನೆ ಮಾಡಿದ್ದಾನೆ. ನಾನು ಕೂಡ ಅವನ ವಯಸ್ಸಿನಲ್ಲಿ ಇಷ್ಟೊಂದು ಸಾಧನೆ ಮಾಡಿರಲಿಲ್ಲ. ಕೇವಲ ಒಂದು ಆಸ್ಪತ್ರೆಯ ಒಂದು ವಾರ್ಡಲ್ಲಿ ಇರುವ ಪ್ರತಿ ಜನರನ್ನು ಅವನು ಟ್ರೀಟ್ ಮಾಡಿದ್ದಾನೆ ಅಂದರೆ ಪ್ರಪಂಚದ ಎಷ್ಟು ಜನರನ್ನು ಅವನು ಟ್ರೀಟ್ ಮಾಡಿದ. ಅವನು ನನ್ನ ಅಣ್ಣನ ಮಗ ಅನ್ನುವ ವಿಷಯವನ್ನು ಬಿಟ್ಟು ಕೊನೆ ಪಕ್ಷ ಸಮಾಜ ಸೇವೆಯನ್ನು ಮಾಡಿದ. ಒಂದು ಒಳ್ಳೆಯ ಉತ್ತಮವಾದ ಡಾಕ್ಟರ್ ಅಂತ ಅಂದುಕೊಂಡು ಅವನನ್ನು ನಾನು ಇರಲು ಬಿಡಬೇಕು. ಹೇಗಿದ್ದರೂ ಅವನು ಇಲ್ಲೇ ಮಲಗಿ ಇಲ್ಲೇ ಹೇಳುತ್ತಾನೆ, ಯಾವುದೇ ರೀತಿಯ ಇನ್ಫೆಕ್ಷನ್ ಆಗುವುದಿಲ್ಲ, ಬೇಕಾದರೆ ಮಾಸ್ಕ್ ಹಾಕಿಕೊಳ್ಳಲಿ, ಏಕೆಂದರೆ ಅವನ ಅವಶ್ಯಕತೆ ನಮಗೆ ಇದೆ ಅಂತ ಅವರ ಚಿಕ್ಕಪ್ಪ ಯೋಚನೆ ಮಾಡಿದ. ನನ್ನ ಸ್ವಂತ ಮಗನೂ ಕೂಡ ಇಷ್ಟೊಂದು ಸಾಧನೆ ಮಾಡಿಲ್ಲ. ಎದೆಯಲ್ಲಿ ಕಿಚ್ಚು ಇದ್ದವರು ಮಾತ್ರ ಈ ರೀತಿ. ಅವನು ತನ್ನ ಹುಡುಗಿಯನ್ನು ಅಷ್ಟೊಂದು ಪ್ರೀತಿ ಮಾಡುತ್ತಾನೆ ಅಂದರೆ ಅವನ ಮನಸ್ಸು ನಿಜವಾಗಲೂ ಪರಿಶುದ್ಧವಾಗಿರುತ್ತದೆ. ಪವಿತ್ರಳಿಗೆ ಇನ್ನೂ ಕೂಡ ಪ್ರಜ್ಞೆ ಬಂದಿಲ್ಲ. ಆದರೆ ಅಲ್ಲಲ್ಲೇ ಅವಳು ಪ್ರಜ್ವಲ್ ಪ್ರಜ್ವಲ್ ಅನ್ನುವ ಮಾತನ್ನು ಹೇಳುತ್ತಿರುತ್ತಾಳೆ ಅಂತ ಸಿಸ್ಟರ್ ಹೇಳಿದ ಮಾತು ನೆನಪಾಯಿತು. ಆ ಹುಡುಗಿಗೆ ಪ್ರಜ್ಞೆ ಇರಬೇಕಾದಾಗ ಅವಳನ್ನು ಇವನು ಎಷ್ಟು ಪ್ರೀತಿ ಮಾಡಿರಬೇಕು. ಅದಕ್ಕೆ ಅವಳ ಸ್ಮೃತಿಯಲ್ಲಿ ಅವಳ ಅಪ್ಪ ಅಮ್ಮನನ್ನು ಬಿಟ್ಟು ಇವನ ಹೆಸರು ಬರುತ್ತಿದೆ. ಅಂದರೆ ಅಪ್ಪ ಅಮ್ಮನಿಗಿಂತ ಜಾಸ್ತಿ ಇವನು ಪ್ರೀತಿ ತೋರಿಸುತ್ತಾನೆ. ತುಂಬ ವಿಚಿತ್ರ. ಇವನು ತೋರಿಸಿದರೆ ಜಾಸ್ತಿ ಪ್ರೀತಿ ತೋರಿಸುತ್ತಾನೆ, ತೋರಿಸದೇ ಹೋದರೆ ತುಂಬ ಕಡಿಮೆ ಪ್ರೀತಿ ತೋರಿಸುತ್ತಾನೆ. ಅವನ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಕೂಡ ಅರ್ಥವಾಗುವುದಿಲ್ಲ. ಒಮ್ಮೊಮ್ಮೆ ಅಷ್ಟೊಂದು ಅವಳನ್ನು ಪ್ರೀತಿ ಮಾಡುತ್ತಾನೆ. ಅವರ ಚಿಕ್ಕಪ್ಪನ ಕಣ್ಣುಗಳು ತುಂಬಿ ಬಂದವು. ಈಗ ಪದೇ ಪದೇ ಹಣೆಗೆ ಅವಳ ಕೆನ್ನೆಗೆ ಮುತ್ತನ್ನು ಕೊಡುತ್ತಿರುವ ತನ್ನ ಅಣ್ಣನ ಮಗನನ್ನು ನೋಡಿ ಕನಿಕರ ಮೂಡಿತು.
ಈ ಒತ್ತಡದಲ್ಲಿ ಅವಳ ಕೈಲಿದ್ದ ಡ್ರಿಪ್ ಸೆಟ್ ಕೆಳಗೆ ಬೀಳುವುದರಲ್ಲಿತ್ತು. ಆದರೆ ಅದನ್ನು ಜಾಗರೂಕತೆಯಿಂದ ಹ್ಯಾಂಡಲ್ ಮಾಡಿದ ಅವಳು ಪ್ರಜ್ಞೆ ಬಂದಾಗ ಸ್ವಲ್ಪ ಪ್ರಜ್ವಲ್ ಅಂತ ಅನ್ನುತ್ತಾಳೆ. ಪುನಃ ಅನ್ಕಾನ್ಷಿಯಸ್ ಆಗುತ್ತಾಳೆ. ಆದರೆ ಇವನು ಪ್ರತಿ ಕ್ಷಣವೂ ಪ್ರತಿ ಉಸಿರಿನಲ್ಲಿ ಅವಳನ್ನೇ ತುಂಬಿಕೊಂಡಿದ್ದಾನೆ. ಅವನು ಒಂದೇ ಒಂದು ಬಾರಿ ಕೂಡ ಕಣ್ಣನ್ನು ಮಿಟುಕಿಸುವುದಿಲ್ಲ. ಅಷ್ಟೊಂದು ಅವಳ ರಕ್ಷಣೆಯನ್ನು ಮಾಡುತ್ತಿದ್ದಾನೆ. ಜನ್ಮದ ಅನುಬಂಧ ಈಗ ಸಂಪೂರ್ಣವಾಗಿ ತನ್ನ ಕೈಗಳಿಂದ ಅವಳ ದೇಹವನ್ನು ಬಳಸಿ ಹಿಡಿದುಕೊಂಡಿದ್ದಾನೆ. ಅವಳ ಕೆನ್ನೆಗೆ ಮುತ್ತು ಕೊಟ್ಟು, ಪ್ಲೀಸ್ ಚಿನ್ನ, ಒಂದೇ ಒಂದು ಬಾರಿ ಕಣ್ಣು ಬಿಡು. ನಾನು ನಿನ್ನನ್ನು ಯಾರೂ ಇರಬಾರದು, ನಾವಿಬ್ಬರೇ ಇರಬೇಕು. ಆ ರೀತಿಯ ಜಾಗಕ್ಕೆ ಶಾಶ್ವತವಾಗಿ ಕರೆದುಕೊಂಡು ಹೋಗೋಣ ಅಂತ ಅಂದುಕೊಂಡಿದ್ದೇನೆ. ನೀನು ಇಷ್ಟೊಂದು ಶಾಕ್ಗೆ ಒಳಗಾದರೆ ಹೇಗೆ? ನನ್ನ ಮಗು ನೀನು, ನನ್ನ ಪ್ರೀತಿಯ ಹೆಂಡತಿ, ನನ್ನ ಮುದ್ದು ಕಂದ. ಇಷ್ಟು ಚಿಕ್ಕ ಚಿಕ್ಕ ವಿಷಯಕ್ಕೆ ಕೋಪ ಮಾಡಿಕೊಂಡರೆ ನಾನೆಲ್ಲಿ ಹೋಗಲಿ ಅಂತ ತನಗೆ ತೋಚಿದ ಮಾತುಗಳನ್ನು ಅವನು ಪವಿತ್ರಳ ಬಳಿ ಹೇಳುತ್ತಿದ್ದಾನೆ. ಕೊನೆಗೆ ಅವನು ಹೇಳಿದ, ಚಿಕ್ಕಂದಿನಿಂದ ನನಗೆ ನಮ್ಮ ಚಿಕ್ಕಪ್ಪನನ್ನು ಮತ್ತು ಅತ್ತೆಯನ್ನು ಬಿಟ್ಟು ಯಾರೂ ಪ್ರೀತಿಯನ್ನು ತೋರಿಸಿಲ್ಲ. ಅವರಿಬ್ಬರು ಬಹಳ ಬೇಗ ನನ್ನಿಂದ ದೂರವಾದರು. ಅಪ್ಪನ ಜೊತೆ ಜಗಳ ಮಾಡಿಕೊಂಡರೆ ಅವರಿಬ್ಬರು, ನನ್ನದೇನು ತಪ್ಪು? ನನಗೆ ಅವರಿಬ್ಬರು ಬೇಕಿತ್ತು. ನೀನು ಸಿಕ್ಕಿದ ಮೇಲೆ ನೀನು ನನ್ನ ಮೇಲೆ ಕೋಪಗೊಂಡರೂ ಕೂಡ ನನಗೆ ಅವರನ್ನೇ ನೋಡಿದ ರೀತಿಯ ಆಸೆ ಆಗುತ್ತಿತ್ತು. ಅದಕ್ಕೆ ಪದೇ ಪದೇ ನಾನೇ ನಿನ್ನ ಹಿಂದೆ ಬಿದ್ದು ಮದುವೆ ಆದೆ ಅಂತ ಅವಳನ್ನು ಅವನು ಗಟ್ಟಿಯಾಗಿ ಹಿಡಿದುಕೊಂಡ. ಅವಳನ್ನು ಅವನು ಕರೆದುಕೊಂಡು ಹೊರಗೆ ಹೋಗುತ್ತಿದ್ದ. ಆದರೆ ಅವಳಿಗೆ ಆಕ್ಸಿಜನ್ ಬೇಕೇ ಬೇಕು. ಈ ಊರಿನಲ್ಲಿ ಇರುವ ಯಾವ ಆಸ್ಪತ್ರೆಗೆ ಹೋದರೂ ಕೂಡ ಅವರ ಅಪ್ಪನಿಗೆ ತಿಳಿದು ಬಿಡುತ್ತದೆ. ಈ ಆಸ್ಪತ್ರೆ ಸ್ವಲ್ಪ ಊರಿಂದ ದೂರ ಇರುವುದರಿಂದ ಅಪ್ಪ ಈ ಕಡೆ ಬರುವುದಿಲ್ಲ ಅಂತ ಅಂದುಕೊಂಡಿದ್ದ. ಆದರೆ ಚಿಕ್ಕಪ್ಪ ಬಂದು ಬಿಟ್ಟಿದ್ದಾರೆ ಅಂತ ಅವನು ಹೇಳಿದ ತಕ್ಷಣ ನಿಜವಾಗಲೂ ಸ್ವಲ್ಪ ಆಶ್ಚರ್ಯವಾಯಿತು. ನಾನು ಅವನನ್ನು ಬಿಟ್ಟು ಹೋದಾಗ ಅವನು ತುಂಬ ಚಿಕ್ಕವನು. ಇಷ್ಟು ಬೇಗ ನನ್ನನ್ನು ಕಂಡುಹಿಡಿದ ಅಂತ ಎಮೋಷ್ನಲ್ ಆಗಿ ಕಣ್ಣೀರು ಹಾಕಲು ಶುರು ಮಾಡಿದ. ಕೊನೆಗೆ ಓಡಿ ಹೋಗಿ ಪ್ರಜ್ವಲ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡ. ನಿಧಾನವಾಗಿ ಅವನ ಕೈಯಲ್ಲಿದ್ದ ಪವಿತ್ರಳ ಕೈಯನ್ನು ತೆಗೆದು ಅವನು ಗಟ್ಟಿಯಾಗಿ ಅವನನ್ನು ತಬ್ಬಿಕೊಂಡ. ಪ್ರಜ್ವಲ್ ಒಂದೆರಡು ನಿಮಿಷ ಅದೇ ರೀತಿ ಇದ್ದು, ಚಿಕ್ಕಪ್ಪ, ನನಗ್ಯಾಕೆ ಈ ರೀತಿ ಮಾಡಿದಿರಿ? ನಾನೇನು ತಪ್ಪು ಮಾಡಿದೆ? ನೀವು ನನ್ನನ್ನು ಕರೆದುಕೊಂಡು ಹೋಗಿದ್ದರು ಅಥವಾ ನೀವು ಇಲ್ಲೇ ಇದ್ದರೂ ನಮ್ಮ ಬದುಕು ಸುಂದರವಾಗುತ್ತಿತ್ತು. ಅತ್ತೆ ಕೂಡ ಯಾರೋ ಬೇರೆ ಹುಡುಗನನ್ನು ಪ್ರೀತಿ ಮಾಡಿ ಕೊನೆಗೆ ಏನಾದರೂ ತಿಳಿದಿಲ್ಲ ಅಂತ ಹೇಳಿದಾಗ ಪ್ರಜ್ವಲ್ನ ಚಿಕ್ಕಪ್ಪನಿಗೆ ಆಶ್ಚರ್ಯವಾಯಿತು. ಅಕ್ಕ ಚೆನ್ನಾಗಿಲ್ಲವಾ ಅಂದಾಗ, ನಿಮ್ಮ ಅಪ್ಪ ಅವಳಿಗೆ ಮದುವೆ ಆಗಿದೆ ಅಂತ ಮದುವೆ ಕಾರ್ಡ್, ಫೋಟೋಸ್ ಎಲ್ಲವನ್ನು ಕಳಿಸಿದ್ದರು ಅಂದಾಗ ಪ್ರಜ್ವಲ್ ನಗುತ್ತಾ, ಇಲ್ಲ ಚಿಕ್ಕಪ್ಪ, ಅತ್ತೆ ನಮ್ಮ ಮನೆಯಲ್ಲಿ ಇಲ್ಲ. ನಾನು ಚಿಕ್ಕವನಾಗಿದ್ದಾಗ ಒಂದು ಸಲ ಅತ್ತೆ ಮತ್ತು ಅಪ್ಪನಿಗೆ ದೊಡ್ಡ ಜಗಳವಾಯಿತು. ನಂತರ ಅವರು ಏನಾದರೂ ತಿಳಿದಿಲ್ಲ, ಅತ್ತೆ ಬೇರೆ ಜಾತಿಯ ಹುಡುಗನನ್ನು ಪ್ರೀತಿ ಮಾಡಿದ್ದರಂತೆ. ಅದಕ್ಕೆ ಅಂತ ಕೆಲವರು ಹೇಳುತ್ತಾರೆ. ಇನ್ನು ಕೆಲವರು ಇನ್ನೂ ಬೇರೆ ಬೇರೆ ಕಥೆಗಳನ್ನು ಹೇಳುತ್ತಾರೆ ಅಂತ ಅವನು ಪುನಃ ಅಳುತ್ತಾ ತಬ್ಬಿಕೊಂಡ. ಈ ವಿಷಯವನ್ನು ಹೇಳುತ್ತಾ ಅವರ ಚಿಕ್ಕಪ್ಪನನ್ನು ಇಬ್ಬರೂ ಕೂಡ ತುಂಬ ಎಮೋಷ್ನಲ್ ಆಗಿದ್ದರು. ಅಲ್ಲಿದ್ದ ಪ್ರತಿಯೊಬ್ಬರೂ ಕೂಡ ಆಶ್ಚರ್ಯದಿಂದ ನೋಡುತ್ತಿದ್ದಾರೆ. ಪ್ರಜ್ವಲ್ ಚಿಕ್ಕಪ್ಪನ ಆಸ್ಪತ್ರೆಯ ಇದು. ಇವರ ಮನೆಯವರೆಲ್ಲ ತುಂಬ ಒಳ್ಳೆಯವರು. ಪ್ರತಿಯೊಬ್ಬರು ಡಾಕ್ಟರ್ ಆಗಿದ್ದಾರೆ ಅಲ್ಲವೇ? ಸೋಷಿಯಲ್ ಸರ್ವಿಸ್ ಕೂಡ ಮಾಡುತ್ತಾರೆ ಫ್ರೀಯಾಗಿ ಅಂತ ಎಲ್ಲರೂ ಗುಸು ಗುಸು ಅಂತ ಮಾತನಾಡಿಕೊಳ್ಳುತ್ತಿದ್ದರು. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ and keep supporting me always.